ಮೆನೋಪಾಸಲ್ ಇರುವಂತಹ ಫೀಮೇಲ್ಸ್ ಯಾವ ಸ್ಟೇಜ್ ಅಲ್ಲಿ ಡಾಕ್ಟರ್ನ ಕಾಣಬೇಕಾಗುತ್ತೆ? ತುಂಬಾ ತಡಿಲಾರದಷ್ಟು ತಲೆನೋವುಗಳು ಬಂದ್ರೆ ಮೈ ವಿಪರೀತ ಊದ್ಕೊಳ್ಳೋದಾಗ್ಲಿ, ತೂಕ ವಿಪರೀತ ಜಾಸ್ತಿ ಆಗೋದಾಗ್ಲಿ, ತುಂಬಾ ಅತಿ ಆಯ್ತು ಅಂದಾಗ ಏನಾದ್ರು ಟ್ರೀಟ್ಮೆಂಟ್ಗಳೆಲ್ಲ ಇದೆಯಾ? ಕೆಲವು ಮನೇಲೆ ಮಾಡ್ಕೊಳ್ಳುವಂತಹ ಔಷಧಿಗಳು ಅಂದ್ರೆ ಖಾಲಿ ಹೊಟ್ಟೆಲ್ ತಗೊಳ್ಳಿ, ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ, 2 ಸತಿ ಕುದಿಯೋ ನೀರು ಹಾಕಿ ಅದು ತಣ್ಣಗಾದ್ಮೇಲೆ ತಂಪು ಮಾಡುವಂತ ತರಕಾರಿ, ಕಾಳು, ಸೊಪ್ಪುಗಳು ಇದನ್ನ ಆಹಾರದಲ್ಲಿ ಜಾಸ್ತಿ ಅಳವಡಿಸ್ಕೋಬೇಕು. ಈ ಬದಲಾವಣೆಗಳೆಲ್ಲ ಆ ಮೆನೋಪಾಸ್ ಟೈಮಲ್ಲಿ ಅಥವಾ ಆ ಸಂದರ್ಭದಲ್ಲಿ ಮಾತ್ರ, ಅದಾದ್ಮೇಲೆ ಇನ್ನು ನಿರತವಾಗಿ ಹಂಗೆ ಇರ್ಬೇಕಾ? ಹೌದು, ಶರೀರ ತನ್ನ ಕಾರ್ಯದಿಂದ ನಿವೃತ್ತಿ ಆಗ್ತಾ ಇದೆ. ನಾವು ತಗೊಳ್ತಾ ಇದೀವಿ, ತಗೊಂಡಿದ್ದು ಎಲ್ಲಿ ಹೋಗ್ಬೇಕು ಅದನ್ನ ಉಪಯೋಗಿಸ್ಕೊಳ್ಳೋರಿಲ್ಲ. ಆವಾಗ ಆ ಕೊಬ್ಬೆಲ್ಲ ಎಲ್ಲಿಗೆ ಹೋಗ್ಬೇಕು? ಫಿಸಿಕಲ್ ಫಿಟ್ನೆಸ್ ಅಂತ ಬಂದಾಗ ಅವಾಗ್ಲೂ ಏನಾದ್ರೂ ವ್ಯಾಯಾಮ ಆ ತರದ್ದೆಲ್ಲ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದಾದ್ರೆ ಏನ್ ಮಾಡಿದ್ರೆ ಸರಿ ಆ ಮೆನೋಪಾಸ್ ಟೈಮಲ್ಲಿ ಫೀಮೇಲ್ಸ್? ಇಷ್ಟೊತ್ತು ನೀವು ಹೇಳಿದ್ದು ಸಹಜವಾಗಿ ಋತುಬಂಧ ಅಥವಾ ಮೆನೋಪಾಸ್ ಆಗುವಾಗ ಏನ್ ಆಗುತ್ತೆ, ಹೇಗ್ ಆಗ್ಬೇಕು ಟಿಪಿಕಲಿ ಅನ್ನೋದನ್ನ ಹೇಳಿದ್ರಿ. ಅಂದ್ರೆ ಇದೆಲ್ಲ ನಮ್ಮ ಲೈಫ್ ಸ್ಟೈಲ್ ತಪ್ಪುಗಳಿಂದ ನಮ್ಗೆ ಇವಾಗ ಪ್ರಾಬ್ಲಮ್ ಆಗ್ತಿದೆ ಅಂತ. ಈಗ ಸತ್ಯ ಏನಂದ್ರೆ ಪ್ರಾಬ್ಲಮ್ ಆಗೋಗಿದೆ, ಎಲ್ರಿಗೂ ಅದ್ರ ಅಡ್ವರ್ಸ್ ಎಫೆಕ್ಟೇ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೆನೋಪಾಸಲ್ ಇರುವಂತಹ ಫೀಮೇಲ್ಸ್ ಯಾವ ಸ್ಟೇಜ್ ಅಲ್ಲಿ ಡಾಕ್ಟರ್ನ ಕಾಣಬೇಕಾಗತ್ತೆ? ಖಂಡಿತ ಡಾಕ್ಟರ್ನ ಕಾಣೋ ಅವಶ್ಯಕತೆನೇ ಇಲ್ಲ. ಆದ್ರೆ ತುಂಬಾ ತಡಿಲಾರದಷ್ಟು ತಲೆನೋವುಗಳು ಬಂದ್ರೆ ಮೈ ವಿಪರೀತ ಊದ್ಕೊಳ್ಳೋದಾಗ್ಲಿ, ತೂಕ ವಿಪರೀತ ಜಾಸ್ತಿ ಆಗೋದಾಗ್ಲಿ ಆಗೋದ್ರಿಂದ ಅದು ಅತಿರೇಕ. ಹೌದು, ಅತಿರೇಕಕ್ಕೆ ಹೋದಾಗ ವೈದ್ಯರನ್ನ ಸಂಪರ್ಕಿಸಬಹುದು. ಇವಾಗ ಇದಕ್ಕೂ ಏನಾದ್ರು ಇವತ್ತಿನ ಕಾಲದಲ್ಲಿ ಇವಾಗ ಈ ತರ ಸಿನಾರಿಯೋಸ್ ನ ನೋಡ್ತಾ ಇರೋದ್ರಿಂದ ತುಂಬಾ ಅತಿ ಆಯ್ತು ಅಂದಾಗ ಏನಾದ್ರು ಟ್ರೀಟ್ಮೆಂಟ್ಗಳೆಲ್ಲ ಇದೆಯಾ? ಖಂಡಿತ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಟ್ರೀಟ್ಮೆಂಟ್ಗಳಿದೆ. ತುಂಬಾ ಸರಳವಾಗಿ ಈ ಋತುಬಂಧದ ಸಮಸ್ಯೆಗಳಿಗೆ ಮಾಡ್ಕೋಬಹುದಾದಂತಹ ಚಿಕಿತ್ಸೆಗಳು ಅಂತಂದ್ರೆ, ಒಂದು ನಾನು ಆಲ್ರೆಡಿ ಈಗ ಹೇಳದ್ನಲ್ಲ, ಅಭ್ಯಂಗ, ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಒಂದು. ಎರಡನೇದು ಆ ವಾತನ ತನ್ನ ಕಾರ್ಯ ತಾನು ಮಾಡ್ಕೊಂಡು ಹೋಗ್ಬೇಕು, ಅದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ರೆ ವಾತ ಅನುಲೋಮನ ಅಂತ ಹೇಳ್ತೀವಿ. ಈ ಅಭ್ಯಂಗದಿಂದ ಚೆನ್ನಾಗಿ ವಾತ ಅನುಲೋಮನ ಆಗುತ್ತೆ. ಸೊ ಇನ್ನ ಕೆಲವು ಮನೇಲೆ ಮಾಡ್ಕೊಳ್ಳುವಂತಹ ಔಷಧಿಗಳು ಅಂದ್ರೆ ಬೆಸ್ಟ್ ಜೀರಿಗೆ ಮತ್ತು ಧನ್ಯ, ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ಪ್ರತಿದಿನ ಅದ್ರದ್ದು ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಈ ಬಹಳಷ್ಟು ಈ ಹಾರ್ಟ್ ಫ್ಲಶ್ ಆಗೋದಾಗ್ಲಿ, ತಲೆನೋವು ಬರೋದಾಗ್ಲಿ ಇದೆಲ್ಲನೂ ಕಡಿಮೆ ಆಗತ್ತೆ. ಧನಿಯಾ ಜೀರಿಗೆ ಈಕ್ವಲ್ ಪ್ರಪೋರ್ಷನ್ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಅಥವಾ ಇಂಥ ಸಮಯದಲ್ಲಿ ಅಂತ ಏನಾದ್ರು ಇದೆಯಾ? ಖಾಲಿ ಹೊಟ್ಟೆಲಿ ತಗೊಳ್ಳಿ, ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ, 2 ಸತಿ ಕುದಿಯೋ ನೀರು ಹಾಕಿ ಅದು ತಣ್ಣಗಾದ್ಮೇಲೆ ತಗೋಬಹುದು. ಇದೇ ತುಂಬಾ ಇಂಪಾರ್ಟೆಂಟ್. ಇಷ್ಟೊತ್ತು ಮಾತಾಡೋದಲ್ಲ, ಎಲ್ಲಿ ನಮ್ಮ ಆಡಿಯನ್ಸ್ಗೆ ಏನ್ ವಿಷಯ ಬೇಕು ಅಂದ್ರೆ ಮನೇಲೆ ನಾನು ಏನ್ ಮಾಡ್ಕೊಂಡು ಸರಿ ಮಾಡ್ಕೊ. ಮತ್ತೆ ಆದಷ್ಟು ಮೊಸರು ತಿನ್ನೋ ಬದಲು ಮೊಸರನ್ನ ಸ್ವಲ್ಪ ಮಜ್ಜಿಗೆ ಫಾರ್ಮ್ ಅಲ್ಲಿ ಅನ್ನಕ್ಕೆ ಹಾಕೊಂಡು ತಿನ್ಲಿ. ಆದ್ರೆ ಹಾಲನ್ನ ಕುಡಿಬಹುದು, ಹಾಲು ಒಳ್ಳೇದು. ಮತ್ತೆ ತುಪ್ಪ, ಎಣ್ಣೆನ ಕಮ್ಮಿ ಮಾಡ್ಲಿ, ಆಹಾರದಲ್ಲಿ ಎಣ್ಣೆ ಅಂಶ ಕಮ್ಮಿ ಮಾಡಿ ತುಪ್ಪನ ಚೆನ್ನಾಗಿ ಸೇವನೆ ಮಾಡ್ಲಿ. ಉದ್ದಿನ ಬದಲು ಹೆಸರು ಕಾಳು ತಿನ್ಬೋದು. ಸ್ವಲ್ಪ ತಂಪಾಗಿರೋ ಅಂಥದನ್ನ ಆಹಾರದಲ್ಲಿ, ಯಾವುದು ಹೆಸರು ಕಾಳು, ಕೀರೆ ಸೊಪ್ಪು ಆಗ್ಬೋದು, ಅಥವಾ ಹೀರೆಕಾಯಿ, ಬೂದ್ಕುಂಬಳಕಾಯಿ, ಈ ತರ ತಂಪು ಮಾಡುವಂತ ತರಕಾರಿ, ಕಾಳು, ಸೊಪ್ಪುಗಳು ಇದನ್ನ ಆಹಾರದಲ್ಲಿ ಜಾಸ್ತಿ ಅಳವಡಿಸ್ಕೋಬೇಕು. ಈ ಬದಲಾವಣೆಗಳೆಲ್ಲ ಆ ಮೆನೋಪಾಸ್ ಟೈಮಲ್ಲಿ ಅಥವಾ ಆ ಸಂದರ್ಭದಲ್ಲಿ ಮಾತ್ರ, ಅದಾದ್ಮೇಲೆ ಇನ್ನು ನಿರತವಾಗಿ ಹಂಗೆ ಇರ್ಬೇಕಾ? ಹೌದು, ಶರೀರ ತನ್ನ ಕಾರ್ಯದಿಂದ ನಿವೃತ್ತಿ ಆಗ್ತಾ ಇದೆ. ಸೊ ನಾವು ಕೆಲವು ಐಟಮ್ಗಳಿಗೆ ನಿವೃತ್ತಿ ಕೊಡಬೇಕು. ಹೌದು, ನಾವು ಕೂಡ ನಿವೃತ್ತಿ ಕೊಡ್ಬೇಕು. ನಮ್ಮ ಫುಡ್ ಅಂಡ್ ಲೈಫ್ ಸ್ಟೈಲ್ ನ ಬದಲಾವಣೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ನೀವು ಅದನ್ನ ಏನ್ ಹೇಳ್ತಾರೆ, ಈಸ್ಟ್ರೋಜನ್ ಕಮ್ಮಿ ಆಗುತ್ತೆ, ಪ್ರೊಜೆಸ್ಟ್ರಾನ್ ಕಮ್ಮಿ ಆಗುತ್ತೆ, ಫ್ಯಾಟ್ ಹೋಗಿ ರಕ್ತನಾಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಇದನ್ನೆಲ್ಲ ಹೇಳ್ತಾರೆ. ಅವ್ರದ್ ಕಾನ್ಸೆಪ್ಟ್ ಆ ಕಡೆ ಇರ್ಲಿ, ಅದನ್ನೇನು ನಾವು ಹೇಳೋದ್ ಬೇಡ. ಆದ್ರೆ ಇಲ್ಲಿ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ತಗೊಳ್ತಾ ಇದೀವಿ, ತಗೊಂಡಿದ್ದು ಎಲ್ಲಿ ಹೋಗ್ಬೇಕು ಅದನ್ನ ಉಪಯೋಗಿಸ್ಕೊಳ್ಳೋರಿಲ್ಲ. ಆವಾಗ ಆ ಕೊಬ್ಬೆಲ್ಲ ಎಲ್ಲಿಗೆ ಹೋಗ್ಬೇಕು? ಹೋಗಿ ರಕ್ತನಾಳದಲ್ಲೂ ಕುತ್ಕೋಬಹುದು, ಇಲ್ಲ ನಿಮ್ ಶರೀರದ ಎಲ್ಲಿ ಖಾಲಿ ಜಾಗ ಇರುತ್ತೆ ಸೊಂಟದ ಸುತ್ತಲೂ ಮುತ್ತಲು ಕುತ್ಕೋಬಹುದು. ಸೊ ಈ ಆಹಾರದ ಜೊತೆಗೆ ನಮ್ಮ ಜೀವನ ಶೈಲಿ, ಮನಸ್ಸು, ಭಾವನಾತ್ಮಕ ಬದಲಾವಣೆಗಳನ್ನ ನಾವೇನ್ ಮಾಡ್ಕೋಬೇಕಂದ್ರೆ, ಇದು ನಾನು ಎಲ್ಲದ್ರಿಂದ ವಿಶ್ರಾಂತಿ ತಗೊಳ್ಳೋ
ವಯಸ್ಸಿದು ಅಂತ ಅರ್ಥ ಮಾಡ್ಕೊಂಡು ಆದಷ್ಟು ಜವಾಬ್ದಾರಿಗಳನ್ನ ಬಿಟ್ಕೊಡಕ್ ಶುರು ಮಾಡ್ಕೊಳ್ಳಿ. ನಿಮ್ ಮನೆಯಲ್ಲಿ ಮಕ್ಕಳಿಗೆ ಸೊಸೆದಿರು ಯಾರು ಇರ್ತಾರೆ ಅವ್ರಿಗೆ ನಿಧಾನವಾಗಿ ಒಂದೊಂದು ವಹಿಸಕ್ ಶುರು ಮಾಡಿ. ಮತ್ತೆ ಆದಷ್ಟು ಈಗ ಆರ್ಗನ್ಸ್ಗಳು ನಿವೃತ್ತಿ ಆಗ್ತಾ ಇದೆ, ಸೊ ಅದನ್ನ ತುಂಬಾ ಉದ್ರೇಕಗೊಳಿಸುವಂಥದ್ದು ವಿಡಿಯೋಗಳು ನೋಡೋದಾಗ್ಲಿ, ಟಿವಿ ನ್ಯೂಸ್ಗಳು ನೋಡೋದಾಗ್ಲಿ, ಈ ತರದನ್ನೆಲ್ಲ ಆದಷ್ಟು ಮಾಡಕ್ ಹೋಗ್ಬೇಡಿ. ಮನಸ್ಸು ಉದ್ರೇಕ ಆಗುವಂಥದ್ದು, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳುವಂತಹ ಚಟುವಟಿಕೆಗಳು. ಅದಕ್ಕೆ ಹೇಳೋದು ವಾನಪ್ರಸ್ಥಾಶ್ರಮ ರಾಮಕೃಷ್ಣ ಅನ್ಕೊಂಡಿರಿ ದೇವ್ರದ್ದು ಧ್ಯಾನ ಭಜನೆ ಮಾಡ್ಕೊಂಡು ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡಿರಿ ಅಂತ. ಓಕೆ, ಇನ್ನೊಂದು ಭಾಗ ನೀವು ಇವಾಗ ಊಟದ ಬಗ್ಗೆ ಹೇಳಿದ್ರಿ, ಮತ್ತೆ ಮೆಂಟಲ್ ಬ್ಯಾಲೆನ್ಸ್ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರಿ. ಫಿಸಿಕಲ್ ಫಿಟ್ನೆಸ್ ಅಂತ ಬಂದಾಗ ಅವಾಗ್ಲೂ ಏನಾದ್ರೂ ವ್ಯಾಯಾಮ ಆ ತರದ್ದೆಲ್ಲ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದಾದ್ರೆ ಏನ್ ಮಾಡಿದ್ರೆ ಸರಿ ಆ ಮೆನೋಪಾಸ್ ಟೈಮಲ್ಲಿ ಫೀಮೇಲ್ಸ್ ಅಂತ? ಅಂದ್ರೆ ಅತಿಯಾಗಿ ಯಾವುದು ಮಾಡಕ್ ಹೋಗ್ಬಾರ್ದು. ನಮ್ಮ ಶರೀರಕ್ಕೆ ಮಿನಿಮಮ್ ಏನ್ ಬೇಕಿರುತ್ತೆ ಅಂತ ವ್ಯಾಯಾಮ, ಒಂದು ಏನು ನಡಿಗೆ ಆಗ್ಬೋದು, ಸಾಮಾನ್ಯ ಮನೆ ಕೆಲ್ಸದ ಚಟುವಟಿಕೆಗಳು ಅಂಥದನ್ನೆಲ್ಲ ಮಾಡ್ಕೊಂಡಿರ್ಬೋದು. ಆದ್ರೆ ಯೌವನದಲ್ಲಿದ್ದಾಗ ಈಗೇನೋ ನಾನೊಂದು ಸ್ಪೋರ್ಟ್ಸ್ ನಲ್ಲಿ ಒಲಿಂಪಿಕ್ಸ್ ಆಡಕ್ ರೆಡಿ ಆಗ್ತೀನಿ, ಈ ತರ ಹೆವಿ ಚಟುವಟಿಕೆಗಳು ಖಂಡಿತ ಬೇಡ. ನಿಮ್ ಶರೀರದ ಶಕ್ತಿಗೆ ಅನುಸಾರವಾಗಿ ವ್ಯಾಯಾಮ ಮಾಡ್ಕೊಳ್ಳಿ ಅಷ್ಟೇ. ಮಾಡಿ ಅಂತನೂ ಅಲ್ಲ, ಮಾಡ್ಬಾರ್ದು ಅಂತನೂ ಅಲ್ಲ. ಅಥವಾ ಇಲ್ಲ ನನಗ್ ಋತುಬಂಧ ಆಯ್ತು ನಾನು ಇನ್ನೇನ್ ಮಾಡ್ಬೇಕು ಅಂತ ಸದಾ ಮನೇಲಿ ಕುತ್ಕೊಳ್ಳೋದಲ್ಲ. ಖಂಡಿತ ಹೌದು ಹೌದು. ಮೆಂಟಲಿ ಫಿಸಿಕಲಿ ಆಕ್ಯುಪೈಡ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅದು ಬ್ಯಾಲೆನ್ಸ್ ಅನ್ನೋದನ್ನ ನಾವು ಹೇಳೋ ಅಂತದಲ್ಲ, ಅವ್ರ ಶರೀರ ಅವರೇ ಅರ್ಥ ಮಾಡ್ಕೋಬೇಕು. ಒಂದು ಈಗ ವ್ಯಾಯಾಮ ಜನರಲ್ ರೂಲ್ ಏನ್ ಹೇಳ್ತೀವಿ ನಾವು, ಒಂದು ಹಣೆಯಲ್ಲಿ ಬೆವರು ಬರೋವರ್ಗುನು ವ್ಯಾಯಾಮ ಮಾಡ್ಬೇಕು ಅಂತ ಹೇಳ್ತೀವಿ. ಅಷ್ಟು ಅವ್ರ ಶಕ್ತಿಗೋಸ್ಕರ ಮಾಡ್ಬೋದು. ಮೊದ್ಲು 1 ಗಂಟೆ ನಡೆದ್ಮೇಲೆ ಬೆವರು ಬರ್ತಿತ್ತು ಅಂತ ಅನ್ಸ್ಬೋದು, ಈಗ ಅರ್ಧ ಗಂಟೆಗೆ ಬರ್ಬೋದು. ಸೊ ಅರ್ಧ ಗಂಟೆಗೆ ಸಾಕೋದು. ಹಾಗೆ ಈಗ ಈ ನಮ್ಮ ಎಪಿಸೋಡ್ ನ ನೋಡ್ತಾ ಇರುವಂತಹ ಹೆಣ್ಣು ಮಕ್ಳಿರ್ಬೋದು ಅಥವಾ ಹೆಣ್ಣು ಮಕ್ಳ ಮನೆಯಲ್ಲಿ ಇರುವಂತಹ ಗಂಡಸರು ನೋಡ್ತಿರ್ಬಹುದು, ಒಂದು ಕಿವಿ ಮಾತು ಅನ್ನೋದಾದ್ರೆ ಈ ಮೆನೋಪಾಸ್ಗೆ ಸಂಬಂಧಪಟ್ಟ ಹಾಗೆ ಬೋತ್ ಫಾರ್ ಮೆನ್ ಅಂಡ್ ವಿಮೆನ್ ಏನ್ ಹೇಳ್ತೀರಿ? ಸೊ ನಾನು ಆಲ್ರೆಡಿ ಹೇಳ್ದಾಗೆ ಇದೊಂದು ಸಹಜ ಕ್ರಿಯೆ. ಆದ್ರೆ ಇವತ್ತಿನ ಜೀವನ ಶೈಲಿ ಏನಾಗಿದೆ ಅಂದ್ರೆ ಯಾರಿಗೂ ಋತುಬಂಧದ ಸಮಯಕ್ಕೆ ಇನ್ನೂ ಜವಾಬ್ದಾರಿಗಳು ಮುಗ್ದಿರಲ್ಲ. ಹಾಗಾಗಿ ಹೆಂಗಸರಿಗೆ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಶಕ್ತಿ ಕಮ್ಮಿ ಆಗಿರುತ್ತೆ ಋತುಬಂಧದ ಸಮಯದಲ್ಲಿ, ಆದ್ರೆ ಜವಾಬ್ದಾರಿಗಳು ಮುಗ್ದಿರಲ್ಲ. ಹಾಗಾಗಿ ಸ್ವಲ್ಪ ಸಿಟ್ಟು, ಕಿರಿಕಿರಿ ಆಗೋದು ಇದೆಲ್ಲ ಆಗ್ಬೋದು. ಅದ್ರ ಜೊತೆ ಏನಾದ್ರು ಪಾಪ ನಾನು ಹೇಳ್ದಾಗೆ ದೇಹದಲ್ಲೂ ಏನಾದ್ರು ಈ ತರ ಕಿರಿಕಿರಿಗಳಿದ್ದಾಗ ಖಂಡಿತ ಹೆಂಗಸರಿಗೆ ತುಂಬಾ ತೊಂದರೆ ಅನ್ಸುತ್ತೆ ಋತುಬಂಧದ ಸಮಯದಲ್ಲಿ. ಸೊ ಮನೇಲಿ ಇರೋ ಗಂಡಸರುಗಳಾಗ್ಬೋದು ಅಥವಾ ಮಕ್ಕಳಾಗ್ಬೋದು, ಅದು ತಾಯಿ ಪರಿಸ್ಥಿತಿನ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೋಬೇಕು. ಅವಳದು ದೇಹ ಮನಸ್ಸು ಎಲ್ಲ ಈಗ ಬದಲಾವಣೆ ಆಗ್ತಿದೆ, ಮೊದಲಷ್ಟು ಶಕ್ತಿಶಾಲಿಯಾಗಿ ಅಮ್ಮ ಮಾಡಕ್ ಆಗಲ್ಲ. ಸೊ ನಾವುಗಳು ಇದು ಜವಾಬ್ದಾರಿ ತಗೊಳ್ಳೋ ಕಾಲ ಇದು ಅನ್ನೋದು ಮಕ್ಕಳು ಅರ್ಥ ಮಾಡ್ಕೋಬೇಕು. ಮತ್ತೆ ಹೌದು, ಪತಿ ಅಥವಾ ಸಂಗಾತಿ ಆದವ್ರಂತೂ ಅಫ್ಕೋರ್ಸ್ ಅವರು ಜೀವನದಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನು ಮೊದ್ಲಿಂದನೂ ಶೇರ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಮಾಡದೇ ಇರೋರ್ಗೆ ಏನ್ ಕಿವಿ ಮಾತಂದ್ರೆ ಈಗ್ಲಾದ್ರೂ ಮಾಡ್ಕೊಳ್ಳಿ ಅಂತ. ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಅವ್ರಿಗೆ ಅದು ಬೇರೆ ತರದ್ದು ಪರಿಣಾಮಗಳಾಗಿ ಅವ್ರು ಇನ್ನೇನೋ ಒಂದ್ ದೊಡ್ಡ ಕಾಯಿಲೆನೆ ಬಂದ್ ಕುತ್ಕೋಬಹುದು. ಹೌದು, ಸಾಧ್ಯತೆಗಳಿದೆ. ಅಂದ್ರೆ ಈ ಒಂದು ಟೈಮ್ ಅಲ್ಲಿ ಸ್ಟ್ರೆಸ್ ಓವರ್ ಬರ್ಡನ್ ಆಗಿ ಬೇರೆ ತರ ಟರ್ನ್ ಆಗೋ ಸಾಧ್ಯತೆ ಇರುತ್ತೆ. ಖಂಡಿತ ಇದೆಲ್ಲ ಇವತ್ತಿನ ದಿನ ನಾವು ನೋಡ್ತಾ ಇದೀವಿ. ಈಗ ಒಂದು 50 ವರ್ಷದ ಹಿಂದೆ ಹೃದಯಾಘಾತ ಅನ್ನೋದು ಹೆಂಗಸರಿಗೆ ಇರ್ಲೇ ಇಲ್ಲ. ಈಗ ಗಂಡಸರಿಗೆ ಈಕ್ವಲ್ ಆಗಿ ಹೆಂಗಸರು ಸಹ ಸಾಯ್ತಾ ಇದ್ದಾರೆ ಹೃದಯಾಘಾತದಿಂದ, ಅಂದ್ರೆ ಹಾರ್ಟ್ ಅಟ್ಯಾಕ್ ಇದ್ದಾಗೆ. ಯಾಕೆ ಅಂದ್ರೆ ಇದೆಲ್ಲ ಹೆಚ್ಚಿರುವಂತಹ ಒತ್ತಡ, ದೈಹಿಕ ಒತ್ತಡ, ಮಾನಸಿಕ ಒತ್ತಡ ಎರಡೂ ಜಾಸ್ತಿ ಆಗ್ಬಿಟ್ಟಿದೆ ಹೆಂಗಸರಿಗೆ. ಆದ್ರಿಂದ ನಿಜವಾದ ಪ್ರೀತಿ ಇರೋ ಸಂಗಾತಿಗಳಾದ್ರೆ ಆ ಸಮಯದಲ್ಲಿ ಸ್ವಲ್ಪ ವಿಶೇಷವಾಗಿ ನೋಡ್ಕೋಬೇಕು. ಹೆಂಗಸರಿಗೆ ನಾವಿದೀವಿ, ಭಾವನಾತ್ಮಕ ಆಸರೆ ಕೊಡ್ಬೇಕು. ಮತ್ತೆ ಮನೆ ಕೆಲ್ಸಗಳಲ್ಲಿ ಸಹಾಯ ಮಾಡೋದು, ಅದನ್ನೆಲ್ಲ ಖಂಡಿತ ಮಾಡ್ಬೇಕು. ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವಾ ಆ ಒಂದು ರೆಸಿಪ್ರೊಕೇಶನ್ ಫೀಲಿಂಗ್ಸ್ ಗಳಿಗೆ ಕೊಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಹೆಣ್ಮಕ್ಳು ಜೀವನ ಪೂರ್ತಿ ಎಲ್ಲಾ ಸ್ಟೇಜಸ್ ಮುಗಿಸ್ಕೊಂಡ್ ಬಂದು ಏನೋ ಅಚೀವ್ ಮಾಡದೆ ಅನ್ಕೊಳ್ಳೋಷ್ಟೊತ್ತಿಗೆ ಒಂದ್ ಸ್ವಲ್ಪ ಮಾರಲಿ ಡೌನ್ ಮಾಡುವಂತಹ ಫೇಸ್ ಇವತ್ತಿನ ಕಾಲದಲ್ಲಿ ಅಂದ್ರೆ ಮೆನೋಪಾಸ್. ಬಟ್ ಅದು ತುಂಬಾ ಸಹಜ ಪ್ರಕ್ರಿಯೆ, ಅದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಬಟ್ ತೊಂದರೆ ನಾವು ಮಾಡ್ಕೋತಾ ಇದೀವಿ ಅನ್ನೋ ಕ್ಲಾರಿಟಿ ಕೊಟ್ಟಿದ್ದೀರಾ, ಅದಕ್ಕೆ ಪರಿಹಾರ ತಿಳಿಸಿದೀರಾ, ಅದನ್ನ ಹಾಗೆ ಹೇಗ್ ಬಂತೋ ಹಾಗೆ ಹೌ ಟು ಗೋ ಥ್ರೂ ದಟ್ ಅಥವಾ ಹೌ ಟು ಓವರ್ಕಮ್ ಅನ್ನೋದನ್ನ ತಿಳಿಸಿದೀರಾ. ಮೆನೋಪಾಸ್ ಕೂಡ ಪೀಸ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೋದು ಅನ್ನೋ ಧೈರ್ಯ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮೇಡಮ್.
ನಮಸ್ಕಾರ. ನಮಸ್ಕಾರ.